ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ T20 ಮ್ಯಾಚು. ಮಳೆ ಸಾಧ್ಯತೆ ಇದೆಯಾ? ಜೊತೆಗೆ ಇವತ್ತು PKL ಫೈನಲ್ ಬೇರೆ ನಡೀತಾ ಇದೆ, ಅದನ್ನು ಕೂಡ ನೋಡುವಂಥ ಸಮಯ. ಎರಡನ್ನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬಾಲಕನ ಪಾಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ T20 ಮ್ಯಾಚ್ಗೆ ಹೋಗ್ಬಿಡೋಣ. ಯಾಕಂದರೆ ನಮಗೆ ಕ್ರಿಕೆಟ್ ಫಸ್ಟು ಕಬಡ್ಡಿಗಿಂತ ಫೈನಲ್ಸ್ಗೆ ಇನ್ನೊಂದ್ಸಲ ಮ್ಯಾಟ್ರ್ ಆಗೋಲ್ಲ. ಬೆಂಗಳೂರು ಬುಲ್ಸ್ ಬಂದಿತ್ತು ಅಂದರೆ ನಮಗೆ ಮ್ಯಾಟ್ರ್ ಆಗೋದು. ಇವಾಗ ಏನು ಬದನೇಕಾಯಿ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಆದರೂ ಕೂಡ ಫೈನಲ್ಸ್ ನೋಡಲೇಬೇಕು, ಮಜಾ ಇರುತ್ತೆ. ಯಾಕಂದರೆ ಸಿಕ್ಕಾಪಡೆ ಕಾಂಪಿಟೇಟಿವ್ ಅಂತ ಟೀಮ್. ಏನಕ್ಕೆ ಕ್ರಿಕೆಟ್ ಅಂದ್ಬಿಟ್ಟು ಕಬಡ್ಡಿಗೆ ಹೋಗ್ತಾ ಇದ್ದೀನಿ. ಇವತ್ತು ಎರಡನೇ ಮ್ಯಾಚ್ ನಡೀತಾ ಇರೋದು MCG ದ ಐಕಾನಿಕ್ ಸ್ಟೇಡಿಯಮಲ್ಲಿ. ನನಗೆ ನೆನಪಿರೋ ಹಾಗೆ ಇಂಡಿಯಾ ಇಲ್ಲಿ ಲಾಸ್ಟ್ ಮ್ಯಾಚ್ ಆಡೋದು T20 ಮ್ಯಾಚ್ ಆಡಿರೋದು ಇಟ್ಸ್ ಅಗೇನ್ಸ್ಟ್ ಪಾಕಿಸ್ತಾನ್. ವಿರಾಟ್ ಕೊಹ್ಲಿ ಗೋಸ್ ಡೌನ್ ದ ಗ್ರೌಂಡ್, ಕೊಹ್ಲಿ ಗೋಸ್ ಔಟ್ ಆಫ್ ದ ಗ್ರೌಂಡ್. ಯಾರಿಗೆ ತಾನೇ ನೆನಪಿಲ್ಲ ಆಗಿರೋ MCG ಆ T20 ಮ್ಯಾಚು. ಅದೇ ಲಾಸ್ಟ್ 2022ನೇ ಲಾಸ್ಟು ಅಂತ ಕಾಣಿಸುತ್ತೆ. ಇಂಡಿಯಾ ಆಸ್ಟ್ರೇಲಿಯಾ ಮೇಲೆ ಇಲ್ಲಿ ಆಡಿರೋದು 2016 ಲಾಸ್ಟು. ಸೊ ಸಿಕ್ಕಾಪಡೆ ವರ್ಷಗಳಾದಮೇಲೆ ಆಲ್ಮೋಸ್ಟ್ ಒಂದು ಡೆಕೇಡ್ ಹತ್ತತ್ರ ಆದಮೇಲೆ ಆಡ್ತಾ ಇರೋಂಥದ್ದು MCGಲಿ, ಅದು ಆಸ್ಟ್ರೇಲಿಯಾ ಅಗೇನ್ಸ್ಟು. ಲಾಸ್ಟು 5 ಮ್ಯಾಚು ಈ ಒಂದು ವೆನ್ಯೂಲಿ 4 ಮ್ಯಾಚ್ನ ಗೆದ್ದಿದ್ದಾರೆ. ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಚೇಸ್ ಮಾಡಿರುವಂಥ ಟೀಮು. ಅಸಿಸ್ಟ್ ಹಂಗೆ ನೋಡೋಕೆ ಹೋಯ್ತು ಅಂದರೆ 19 ಮ್ಯಾಚಲ್ಲಿ 12 ಮ್ಯಾಚ್ ಆಗಿರುವಂಥ 19 ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ 12 ಮ್ಯಾಚ್ನ ಗೆದ್ದಿದ್ದಾರೆ ಚೇಸ್ ಮಾಡಿರುವಂಥ ಟೀಮು. ಆದ್ದರಿಂದ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತ ಖಂಡಿತ ಚೇಸ್ ಮಾಡುವಂಥ ಟೀಮ್ಗೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರಲ್ಲಿ 150 ಇದೆ, ಕ್ಲೋಸ್ ಟು 150 ಇದೆ. ಸೊ ಆದ್ದರಿಂದ ಇಲ್ಲಿ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತು ಅಂತಂದರೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸ್ಕೋರನ್ನು ಕಲೆ ಆಗ್ತು. ಬ್ಯಾಟಿಂಗ್ ಫಸ್ಟ್ ಆಗ್ಬಿಟ್ಟು 180+ ಹೊಡಿತು ಅಂದರೆ ಚೇಸ್ ಮಾಡೋಂಥ ಟೀಮ್ಗೂ ಕೂಡ ಕಷ್ಟ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮಳೆ ಗಿಳೆ ವಿಚಾರಕ್ಕೆ ಬಂತು ಅಂತಂದರೆ ಮಳೆ 45% ಚಾನ್ಸಸ್ ಇದೆ ಗುರು. ಈವನಿಲ್ಲೂ ಕೂಡ MCGನೂ ಕೂಡ ಮಳೆ ಸಾಧ್ಯತೆ ಇದೆ. ಸೊ ಅದರಿಂದ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಗೇಮ್ನ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಮ್ಯಾಚ್ ಕ್ಯಾನ್ಬರಾದಲ್ಲಿ ಆಗಿರ್ತಾರೆ, ಒಂಥರ ವಾಶ್ಔಟ್ ಆಯ್ತಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬಂದ್ಬಿಟ್ಟು ಆ ಥರ ಆಗೋದಿಲ್ಲ. ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆದ್ರೂ ಕೂಡ ಕಂಪ್ಲೀಟ್ ಆಗುತ್ತೆ ಇವತ್ತು ಮ್ಯಾಚ್ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ಆ್ಯಂಡ್ ಪಿಚ್ ರಿಪೋರ್ಟ್ ವಿಚಾರಕ್ಕೆ ಬಂತು ಅಂದರೆ ಇದು ಎಲ್ಲ ವಿಕೆಟ್ಗಳ ಥರ ಫ್ಲ್ಯಾಟ್ ಸರ್ಫೇಸ್ ಏನಲ್ಲ ಮೆಲ್ಬೋರ್ನು. ಜೊತೆಗೆ ಸ್ಕ್ವೇರ್ ಡೈಮೆನ್ಷನ್ಸು ಸಿಕ್ಕಾಪಟ್ಟೆ ದೊಡ್ಡದಿರೋದ್ರಿಂದ ಸ್ಟ್ರೈಟು ಹಂಗೆ ನೋಡೋಕೋರೆ ಕಮ್ಮಿ ಡಿಸ್ಟೆನ್ಸು. ಸೈಡ್ ಸ್ಕ್ವೇರ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಲಾಂಗ್ ಇದೆ. ಸೊ ಅದರಿಂದ ಬೌಲರ್ಸ್ಗಳಿಗೆ ಆ ಥರ ಅಸಿಸ್ಟು ಖಂಡಿತ ಸಿಗುತ್ತೆ. ಎಲ್ಲ ಸ್ಟ್ರೈಟನ್ನೇ ಟಾರ್ಗೆಟ್ ಮಾಡ್ತಾರೆ ಹೊಡೆಯೋರು. ಸ್ಟ್ರೈಟು ಇಲ್ಲಾಂದರೆ ಹಿಂದೆ ಟಾರ್ಗೆಟ್ ಮಾಡ್ತಾರೆ. ಸ್ಕ್ವೇರ್ ಟಾರ್ಗೆಟ್ ಮಾಡ್ತು ಅಂದರೆ 6 ಹೊಡೆಯೋದಕ್ಕೆ ಹೇಳ್ತಾ ಇರೋದು. ಬೌಂಡ್ರಿ ಕ್ಲಿಯರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತೂ ಇದ್ದೇ ಇರುತ್ತೆ. ನೋಡಿದ್ದೀವಿ MCG ಎಷ್ಟು ದೊಡ್ಡ ಗ್ರೌಂಡ್ ಅಂತ. ಸೊ ನೋಡುವ ಅದೇನಾಗುತ್ತೆ ಅಂತ. ಇನ್ನು ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂತು ಅಂದರೆ ಯಾವುದೇ ಚೇಂಜಸ್ ಇರೋದಿಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚ್ ನಿಂತೋಗಿದ್ದರಿಂದ ಎರಡೂ ಟೀಮವ್ರನ್ನೂ ಕೂಡ ಅದೇ ಲೆವೆಲ್ನ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಡಿಸ್ಪೈಟ್ ವೆನ್ಯೂ ಚೇಂಜ್ ಆದ್ರೂ ಕೂಡ ಏನೂ ಚೇಂಜ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ 45% ರೈನ್ ಪಾಸಿಬಿಲಿಟಿ ಇರೋದ್ರಿಂದ ಮ್ಯಾಚ್ ಆಗುತ್ತಾ ಆಗೋದಿಲ್ವ ಅನ್ನೋದು ಡೌಟ್ಗಳಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಮಳೆನ ಯಾವನೋ ತಡೆಯೋಕ್ಕಾಗಲ್ಲ ನೋಡಿ ಇರೋ ಅಲ್ವಾ. ಸೊ ಸೆಕೆಂಡ್ ಸೀನ್ಗೆ ಬಂದ್ಬಿಡೋಣ ಇವಾಗ. ಅದೇ ಫೈನಲ್ಸ್ ನಡೀತಿತ್ತಲ್ಲಪ್ಪ ಇವತ್ತು PKLದು. ಪುಣೇರಿ ಪಲ್ಟಾನ್ಸ್ ವರ್ಸಸ್ ದಬಾಂಗ್ ದಿಲ್ಲಿ KC. ಏನು ಕಾಂಪಿಟೇಷನು ಅಂತಂದರೆ ಮಗಂದು ಇವ್ರದ್ದು. ಫಸ್ಟ್ ಮ್ಯಾಚ್ ಆಡಿದಾಗ ಅಕ್ಟೋಬರ್ 12ನೇ ತಾರೀಕು ಆಡಿದ್ದಾರೆ ಇವರು. ಅದು ಟೈ ಬ್ರೇಕರ್ ಆಗಿದೆ. ಟೈ ಬ್ರೇಕರಲ್ಲಿ ಪುಣೇರಿ ಪಲ್ಟನ್ಸ್ ಗೆದ್ದಿದ್ದಾರೆ. ಇಲ್ಲಿ ಬಂದಾಗ ಪ್ಲೇ ಆಫ್ಸಿಗೆ ಬಂದಾಗ ಅದೇ ಕ್ವಾಲಿಫೈರ್ಸ್ ಆಡಿದ್ರಲ್ಲ, ಅಲ್ಲೂ ಕೂಡ ಟೈ ಬ್ರೇಕರು. 2 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚ್ ಕೂಡ ಟೈ ಬ್ರೇಕರ್ಗೆ ಹೋಗಿದೆ. ಅದರಲ್ಲಿ ಒಂದ್ಸಲ ದಬಾಂಗ್ ದಿಲ್ಲಿ ಗೆಲ್ತು ಅಂತಂದರೆ ಒಂದ್ಸಲ ಪುಣೇರಿ ಪಲ್ಟನ್ಸ್ ಗೆದ್ದಿದ್ದಾರೆ. ದಬಾಂಗ್ ದಿಲ್ಲಿ KC ಕ್ವಾಲಿಫೈರ್ಸ್ ಡೈರೆಕ್ಟಾಗಿ ಗೆದ್ಬಿಟ್ಟು ಫೈನಲ್ಸ್ಗೆ ಬಂತು ಅಂತಂದರೆ ಇವಾಗ ಮತ್ತೆ ಮುಖಾಮುಖಿ ಆಗಿದ್ದಾರೆ. ಸೊ ಇದಕ್ಕಿಂತ ಒಂದು ಒಳ್ಳೆ ಕಾಂಪಿಟೇಷನ್ ನೋಡೋಕೆ ಸಿಗುತ್ತಾಗಿರೋ ನೋಡಿ. 2 ಮ್ಯಾಚನ್ನು ಕೂಡ ಟೇಬಲ್ ಟಾಪರ್ಸು. ಸೊ ಇದಕ್ಕಿಂತ ಒಂದು ಫೈನಲ್ ಇಲ್ಲ. ಯಾಕಂದರೆ ಕೆಳಗಡೆ ಇರೋಂಥವ್ರು ಇವಾಗ 8ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗಿರೋಂಥವ್ರು ಫೈನಲ್ಗೆ ಬಂದಿತ್ತು ಅಂದರೆ ಏನು ಗೌರೋ ಇಲ್ಲಿ ಟಾಪಲ್ಲಿ ಕ್ವಾಲಿಫೈ ಆಗಿದ್ಕೂ ಏನು ಇಲ್ದಂಗೆ ಆಗೋಗ್ಬಿಡ್ತಲ್ಲ ಅನ್ನೋ ಥರ ಇರೋದು. ಇವಾಗ ಟಾಪ್ 2 ಟೀಮ್ಸ್ಗಳೇ ಫೈನಲ್ಗೆ ಬಂದಿರೋದ್ರಿಂದ ಇಲ್ಲಿ ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಯಾರೂ ಇಲ್ಲ. ಬೆಂಗಳೂರು ಬುಲ್ಸೇ ಆಗಿರಲಿ, ಯಾರೇ ಆಗಿರಲಿ ತಲೆ ಕೆಡಿಸ್ಕೊಳ್ಳೋಂಥ ಬಿಡುಗರು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದೆ ಥ್ರೂಔಟ್ ಟೂರ್ನಮೆಂಟು. ಬಿಡು ಆಡಲಿ ಅಂತಲೇ ಅನ್ಸೋದು. ಅದೇನಾದ್ರು ಬೇರೆಯವ್ರು ಕ್ವಾಲಿಫೈ ತೆಲುಗು ಟೈಟನ್ಸ್ ಆಗೋಗ್ಬಿಟ್ಟಿತ್ತು ಅಂದರೆ ಅವಾಗ ಯಾಕೆ ಗುರು ಇವ್ರು ಹಿಂಗೆ ಕ್ವಾಲಿಫೈ ಆಗೋಗ್ಬಿಟ್ರು, ನಮ್ಮನ್ನು ಬಿಟ್ಬಿಟ್ಟು ಕ್ವಾಲಿಫೈ ಆಗ್ಬಿಟ್ರು ಅಂತ ನಮ್ಮ ಬೆಂಗಳೂರು ಬುಲ್ಸ್ಗೂ ಹೊಡೆದಿರೋದು, ಬೇರೆಯವ್ರಿಗೂ ಕೂಡ ಹೊಡೆದಿರೋದು. ಅಂದರೆ ಬೆಂಗಳೂರು ಬುಲ್ಸ್ಗೂ ಹೊಡೆದಿರೋದು ಆಬ್ವಿಯಸ್ಲಿ. ಯಾಕಂದರೆ 3 ಫಿನಿಶ್ ಮಾಡಿದ್ವಿ, ಅವ್ರು 4 ಫಿನಿಶ್ ಮಾಡಿದ್ರು. ನಮಗಿನ್ನ ಇವ್ರ ಮುಂದೆ ಹೋಗ್ಬಿಟ್ರಲ್ಲ ಅಂತ ಅನ್ಸಿರೋದು. ಇವಾಗ ಬೆಂಗಳೂರು ಬುಲ್ಸನ್ನು ವರಿ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಟಾಪ್ 2 ಅವರನ್ನೇ ಫೈನಲ್ ಆಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತಲ್ಲ. ಈ ಮ್ಯಾಚು ಕೂಡ ಟೈ ಬ್ರೇಕರ್ಗೆ ಹೋಯ್ತು ಅಂತಂದರೆ ಹ್ಯಾಟ್ರಿಕ್ ಆಫ್ ಮ್ಯಾಚಸ್ ಆಗೋಗ್ಬಿಡುತ್ತೆ. ದಬಾಂಗ್ ದಿಲ್ಲಿ ವರ್ಸಸ್ ಪುಣೇರಿ ಪಲ್ಟನ್ಸ್. ಒಳ್ಳೆ ಮಜಾ ಅಂತೂ ಇರುತ್ತೆ ಇವತ್ತಿನ ಮ್ಯಾಚ್ ಅಂತೂ. ನೋಡುವ ಅದೇನಾಗುತ್ತೆ ಅಂತ. ನನ್ನ ಅನಿಸಿಕೆ ಪ್ರಕಾರ ಇವತ್ತು ದಬಾಂಗ್ ದಿಲ್ಲಿ KC ಅಲ್ಲ, ಪುಣೇರಿ ಪಲ್ಟನ್ಸು ಗೆದ್ದು ವಿಜಯ ಪತಾಕೆನ ಹಾರಿಸ್ತಾರೆ ಅಂತ ಸ್ಟ್ರಾಂಗಾಗಿ ಒಂದು ಗಟ್ ಫೀಲಿಂಗ್ ಅನ್ನಿಸ್ತು. ಯಾವುದು ಕ್ವಾಲಿಫೈರ್ಸಲ್ಲಿ ಗೆದ್ದು ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಿರಬಹುದು ದಬಾಂಗ್ ದಿಲ್ಲಿ KC. ಪುಣೇರಿ ಪಲ್ಟನ್ಸು ಗೆಲ್ಬೋದು ಅಂತ ಒಂದು ಗಟ್ ಫೀಲಿಂಗು. ನೋಡಮ್ಮ ಅದೇನಾಗ್ತದೆ ಅಂತ. ನಿಮಗೆ ಅನಿಸುತ್ತೆ ದಬಾಂಗ್ ದಿಲ್ಲಿ KCನ ಅಥವಾ ಪುಣೇರಿ ಪಲ್ಟನ್ಸ? ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.